ಪರಿಶುದ್ಧರಪ್ಪ, ನನ್ನ ಸ್ವರ್ಗೀಯ ತಂದೆಯ ದೇವರೇ, ಇವತ್ತಿನ ಸಭಾ ದಿನದಲ್ಲಿ ಸ್ವಾಮಿ ಎಲ್ಲರೂ ನಿನ್ನ ಪಾದ ಸನ್ನಿಧಾನದಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟು ಪ್ರಭಾ, ನಿನ್ನ ಕೋಟಿ ಕೋಟಿ ವಂದನೆ ಪ್ರಭಾ. ಪ್ರತಿಯೊಂದು ಮಕ್ಕಳು ಸ್ವಾಮಿ, ಯವನಸ್ಥ ಮಕ್ಕಳು ದೇವರೇ, ಎಲ್ಲ ಮಕ್ಕಳಿನ ಪಾದ ಸನ್ನಿಧಾನದಲ್ಲಿ ಸ್ವಾಮಿ ಕೂತುಕೊಂಡು ಆರಾಧಿಸುವಂಥ ಸಮಯ ಕೊಟ್ಟಿದ್ದು ಬಹಳ ಸಂತೋಷ ದೇವರೇ. ಬರಲಾರದ ಮಕ್ಕಳು ಸಹ ದೇವರೇ ನಿನ್ನ ಸನ್ನಿಧಾನದಲ್ಲಿ ಬಂದು ಸ್ವಾಮಿ ಸಬ್ಬಾ ದಿನದಲ್ಲಿ ರಾಜ್ಯ ನಿನ್ನಲ್ಲಿ ಮಹಿಮೆ ಪಡಿಸುವಂಥ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ದೇವರಾತ್ಮನೇ. ಪವಿತ್ರಾತ್ಮ ನೀನು ಹೇಳಿದ ರಾಜ್ಯ 6 ದಿನಗಳೆಲ್ಲ ಕೆಲಸ ಮಾಡಿರೋದು 7 ದಿನ ವಿಶ್ರಾಂತಿ ದಿನ ಎಂಬುದಾಗಿ ಹೇಳಿದ ಸ್ವಾಮಿ. ಪವಿತ್ರಾತ್ಮನೇ ಎಲ್ಲ ಮಕ್ಕಳನ್ನು ಸ್ವಾಮಿ ನೀನು ಆಶೀರ್ವದಿಸು. ವಿಶೇಷವಾಗಿ ರಾಜ್ಯ ಬರಲಾರದ ಮಕ್ಕಳು ಸಹ ಎಲ್ಲ ಮಕ್ಕಳು ನಿನ್ನ ಸನ್ನಿಧಾನದಲ್ಲಿ ಬಂದು ಸ್ವಾಮಿ ಯಾವ ಪ್ರಕಾರ ದೇವರೇ ತಂದೆ ಮಗನ ಪವಿತ್ರಾತ್ಮನ ಹೆಸರಿನ ಮೂಲಕವಾಗಿ ಆ ಮಕ್ಕಳು ಸಹ ದೀಕ್ಷಾಸನ ತೆಗೆದುಕೊಳ್ಳುವಂಥ ಕೃಪೆ ಅನುಗ್ರಹ ಮಾಡಿ ಸ್ವಾಮಿ. ದೇವರಾತ್ಮನೇ, ಪವಿತ್ರಾತ್ಮನೇ, ಪ್ರತಿಯೊಂದು ಮಕ್ಕಳು ಈ ನಮ್ಮ ಗ್ರಾಮದಲ್ಲಿ ಪ್ರಭಾ ಎಲ್ಲರೂ ಕುಡುಕತನದಿದ್ದಾರೋ ಪ್ರಭಾ, ಎಲ್ಲ ಮಕ್ಕಳು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಬಂದು ಸ್ವಾಮಿ ಆರಾಧಿಸುವಂಥ ಮಕ್ಕಳಾಗಿ ಪ್ರಾರ್ಥಿಸುವಂಥ ಮಕ್ಕಳಿಗೆ ದೇವರೇ ತಿರುಗಿ ಮಕ್ಕಳು ರಕ್ಷಣೆಯಲ್ಲಿ ಬರಲಿ ಸ್ವಾಮಿ. ಪ್ರತಿಯೊಂದು ಯವನಸ್ಥ ಮಕ್ಕಳು ಕ್ರಿಶ್ಚಿಯನ್ ಇದ್ದಂಥ ಪ್ರಭಾ ಎಲ್ಲ ಮಕ್ಕಳು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಬರಲಿಕ್ಕೆ ಸಹಾಯ ಮಾಡು. ಬಹಳ ಸಂತೋಷ ರಾಜ. ವಿಶೇಷವಾಗಿ ಸೇವಕರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಬಂದಂಥ ಅಣ್ಣತಮ್ಮರಿಗೋಸ್ಕರ, ಡೇಲಿಗಳಿಗೋಸ್ಕರ, ಎಲ್ಲ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಬಾಬಣಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ ದೇವರೇ. ನಮ್ಗೆ ಬಹಳ ಸಂತೋಷ ರಾಜ. ಆ ಮಗನ ಎಷ್ಟೋ ಉಲ್ಲಾಸಕರಿನ ದೇವರೇ ನೀನು ಹೇಳಿ ಕಟ್ಟ ಕಡೆಗೆ ಹೋಗಲಿ, ಸುವಾರ್ತೆ ಸಾರಿರಿ, ತಂದೆ ಮಗನ ಪವಿತ್ರ ಆತ್ಮನ ಹೆಸರಿನ ಮೂಲಕವಾಗಿ ದೀಕ್ಷಾಸನವನ್ನು ಮಾಡಿಸಿ ಎಂಬುದಾಗಿ ನೀನು ಮಾತನಾಡಿದ ಸ್ವಾಮಿ. ಅದೇ ಪ್ರಕಾರ ಆ ಮಗನು ಸಹ ನೀನು ಸಂಪೂರ್ಣವಾಗಿ ದೇವರೇ ಇವತ್ತಿನ ಸಮಯದಲ್ಲಿ ಈ ಲೋಕದೊಂದು ಒಂದು ಸಂಸಾರವನ್ನು ಕುಟುಂಬವನ್ನು ಒಂದು ಒಂದು ಬಾಜಿಗಿಕ್ಕಿ ದೇವರೇ ಆ ಮಗನಿನ ಸನ್ನಿಧಾನದಲ್ಲಿ ಸೇವದಲ್ಲಿ ಕಾಲ ತೊಡುತ್ತಿದ್ದರ ಪ್ರಭಾ ಬಹಳ ಸಂತೋಷ. ಒಳ್ಳೆ ಉತ್ತಮ ರೀತಿ ವಾಕ್ಯ ಧೋರಣೆಯನ್ನು ಮಾತನಾಡ್ತಿದ್ದೆ ರಾಜ. ಇನ್ನು ಹೆಚ್ಚಾಗಿ ನಿನ್ನ ಕಟ್ಟಗಳಿಗೆ ಮಗನನ್ನು ಸಹ ಉತ್ತಮ ರೀತಿ ವಾಕ್ಯದಲ್ಲಿ ನಿಲ್ಲಿಸಿ ದೇವರೇ. ಪ್ರತಿಯೊಂದು ಮಕ್ಕಳಿಗೆ ಯಾರ್ಯಾರು ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ ದೇವರ. ಎಲ್ಲರೂ ಸ್ವಾಮಿ ಆ ಮಕ್ಕಳು ಆಯ್ಕೆ ಮಾಡಿದಂಥ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತೀವಿ ಹೊಸವರಾಗಿ ದೇವರೇ. ಆ ಮಕ್ಕಳು ಒಳ್ಳೆ ಖಚಿತವಾಗಿ ದೇವರೇ ನಿನ್ನಲ್ಲಿ ಸ್ವಾಮಿ ಭಯಭಕ್ತಿಯಿಂದ ಕೆಲಸ ಮಾಡುವಂಥ ಮಕ್ಕಳಾಗಿ ನಿಲ್ಲಿಸು ಕರ್ತನೆ. ದೇವರಾತ್ಮನೆ, ಪವಿತ್ರ ಆತ್ಮನೆ ನೀನು ಹೇಳಿದಿ ಸ್ವಾಮಿ. ಪ್ರತಿಯೊಂದು ಮಕ್ಕಳು, ಹೆಣ್ಣು ಮಕ್ಕಳು, ಗಣಸು ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಿದ್ದೆವು. ಯವನಸ್ಥ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಿದ್ದೆವು. ಎಲ್ಲ ನಮ್ಮ 3 ಗ್ರಾಮದಲ್ಲಿ ಸ್ವಾಮಿ ಇಡೀ ಸ್ವಾಮಿ ದೇವರಾತ್ಮನೆ ಯಾರು ಅಂಧಕಾರ ರೋಗದಲ್ಲಿ ಮರಣಾಂಧಕಾರ ವ್ಯಾಧಿಯಲ್ಲಿ ಬಿದ್ದು ಹೋಗಿದ್ದಾರೆ ಎಲ್ಲರನ್ನು ತೆಗೆದಾಕಿ ಪ್ರತಿಯೊಂದು ಕುಟುಂಬದಲ್ಲಿ ಆಶೀರ್ವಾದ ಸ್ವಾಮಿ ನಿನ್ನ ತುಂಬಿಸಿ ಪವಿತ್ರಾತ್ಮ ಪ್ರಸನ್ನತೆ ಎಲ್ಲರ ಮೇಲೆ ಎಳೆದು ಬಾ ರಾಜ. ದೇವರಾತ್ಮನೆ, ಪವಿತ್ರಾತ್ಮನೆ ಕಾರ್ಯ ಮಾಡ ಬಹಳ ಸಂತೋಷ ರಾಜ. ಇವತ್ತಿನ ಸಮಯದಲ್ಲಿ ಯಾರಾದರೂ ಯಾವ ಪ್ರಕಾರ ಹೇಳಿದಿ ಸ್ವಾಮಿ, ವಿಮೋಚನ ಕಾಂಡ 31ನೇ ಸಂಧಿ ವಚನ 12-13 ಹೇಳಿದಿ ಯಾರಾದರೂ ಸಂಪತ್ತಿನ ಕೆಲಸ ಮಾಡ್ತಾರೋ ಅವರಿಗೆ ಮರಣ ಶಿಕ್ಷೆ ಎಂಬುದಾಗಿ ಹೇಳಿದಿ. ಯಾರಾದರೂ ಸಂಪತ್ತಿನ ಕೆಲಸ ಮಾಡ್ತಾರೋ ಅವರನ್ನು ಈ ಗುಣದಿಂದ ತೆಗೆದುಹಾಕ್ರಿ ಎಂಬುದಾಗಿ ಹೇಳಿದಿ ಸ್ವಾಮಿ. ಎಂತ ದೇವರೀತಿ ಸ್ವಾಮಿ, ನಿಜವಾಗಿ ದೇವರೀತಿ ದೇವರಾತ್ಮನೆ ಪ್ರತಿಯೊಂದು ಕುಟುಂಬವನ್ನು ಇಂದಿನ ಆಲಯದಲ್ಲಿ ಬಂದಿದ್ದಾರೆ ಸ್ವಾಮಿ. ಅವ್ರ ಕುಟುಂಬದಲ್ಲಿ ಎಚ್ಚರಿಸಿ ಹಿಡಿದು ಕಾಯ್ದು ಕಾಪಾಡು ತಂದೆಯ ದೇವರೇ. ತಿರುಗಿ ಸ್ವಾಮಿ ಎಲ್ಲ ಮಕ್ಕಳು ನಿನ್ನ ಆತ್ಮಲ್ಲಿ ತುಂಬಿಸಿರಿ, ನಿನ್ನ ಬಲದಲ್ಲಿ ತುಂಬಿಸಿರಿ, ಪವಿತ್ರ ಆತ್ಮಲ್ಲಿ ಎಳೆದು ಬಾ ರಾಜ್ಯ. ಎಲ್ಲರ ಮೂಲಕವಾಗಿ ನಿನ್ನ ಮಾತನಾಡಬೇಕು. ವಿಶೇಷವಾಗಿ ಸೇವಕರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೆ. ಅವರನ್ನು ಆಶೀರ್ವದಿಸು, ಅವರನ್ನು ಬಲಪಡಿಸು. ತಿರುಗಿ ಸ್ವಾಮಿಯರು ವಾಕ್ಯದ ಮೂಲಕವಾಗಿ ನಿನ್ನ ಮಾತನಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಿದ್ದೆ. ದೇವರಾತ್ಮನೆ, ಪವಿತ್ರ ಆತ್ಮ ನಿನಗೆ ಸ್ತೋತ್ರ ರಾಜ. ಎಲ್ಲೆಲ್ಲಿ ಇಡೀ ಪ್ರಪಂಚದಲ್ಲಿ ಸ್ವಾಮಿ ಸೇವಕರು ಎಲ್ಲೆಲ್ಲ ಆರಾಧಿಸ್ತಿದ್ದೋ ರಾಜ ಅಂತರ್ಮಧ್ಯದಲ್ಲಿ ನೀನು ಮಾತನಾಡು ಪ್ರಭಾ. ಪವಿತ್ರ ಆತ್ಮನೇ ಮಾತನಾಡು, ಎಲ್ಲರ ಸಂಗಡ ಮಾತನಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಿದ್ದೆವು. ಉತ್ತಮ ರೀತಿ ರಾಜ. ಇಲ್ಲಿದ್ದಂಥ ಗ್ರಾಮದಲ್ಲಿ ಸ್ವಾಮಿ ಯವನಸ್ಥ ಮಕ್ಕಳು ಸ್ವಾಮಿ, ಹೆಣ್ಣು ಮಕ್ಕಳು ಸ್ವಾಮಿ, ಯವನಸ್ಥ ಮಕ್ಕಳು ಸ್ವಾಮಿ ದೇವರೇ ಎಲ್ಲರೂ ಸ್ವಾಮಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ದೀಕ್ಷಾಸನ ಮಾಡಿಸಿಕೊಂಡ ದೇವರೇ ನಿನ್ನ ಮಕ್ಕಳಾಗಿ ಸಿಳಿಕರಾಗಲಿಕ್ಕೆ ಸಹಾಯ ಮಾಡು ಪ್ರಭಾ. ಎಲ್ಲರೂ ಯವನಸ್ಥ ಸ್ವಾಮಿ ಗಣಸು ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಿದ್ದೆವು. 20 ವರ್ಷದಿಂದ ಕೆಳಗೆ ಸ್ವಾಮಿ ಎಲ್ಲರೂ ಸ್ವಾಮಿ ಎಷ್ಟೋ ಜನರು ಪ್ರಭಾ ಹುಡುಕತನಕ್ಕೆ ಬಾನಿಸನಾಗಲಾರ್ದಂಗೆ ಎಲ್ಲರೂ ನಿನ್ನ ಪಾದ ಸನ್ನಿಧಾನದಲ್ಲಿ ಮರಳಂತ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು. ಈ ನಾಗನಪಲ್ಲಿ ಗ್ರಾಮದಲ್ಲಿ ಪ್ರಭಾ ಎಲ್ಲರ ಹೆಸರು ಕಾಯ್ದು ಕಾಪಾಡು. ಬರಲಾರದ ಮಕ್ಕಳು ಅವರನ್ನು ಸಹ ಆಶೀರ್ವದಿಸು ದೇವರೇ. ಎಲ್ಲರನ್ನು ಮುಟ್ಟು ಮೇಲ್ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಿದ್ದೆವು. ತಿರುಗಿ ಮತ್ತೊಂದು ಮತ್ತೆ ಎಲ್ಲರೂ ಮುಂದಿನ ವಾರ ದೇವರೇ ಎಲ್ಲರೂ ನಿನ್ನ ಆಲಯದಲ್ಲಿ ಕಾಣಿಸಿಕೊಂಡು ನಾವು ಪಾಪಗಳನ್ನು ಒಪ್ಪಿಕೊಂಡು ದೇವರೇ ಅವರ ದೀಕ್ಷಾಸನ ಹೊಂದಿಕೊಂಡಂತ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ ದೇವರೇ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಹುಟ್ಟಿದಕ್ಕಾಗಿ ಸ್ತೋತ್ರ. ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನ ಮೂಲಕವಾಗಿ ಮುದ್ದಿಟ್ಟು ಬೇಡರಾಗಿದ್ದೇವೆ ಸ್ವಾಮಿ. ಆಮೇಲೆ